ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಕೊಂಡು ಹೋಗೋದು. ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಏ ಶ್ರೀಕಾಂತ್ ಗೌಡ ಬೆಚ್ಚಿನ ಹಾಕಬೇಕು. ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ. ಐ ಆಮ್ ವೇಟಿಂಗ್. ಮತ್ತೇನು ಸಾವಿತ್ರಿ, ಗಂಡಗೆ ಬುತ್ತಿ ಕಟ್ಕೊಂಡು ಹೊಂಟೋದಿ ಅಂತ ಕನ್ಸಕತ್ತೈತಿ? ಹೌದ್ರಿ ಗೌಡ್ರ, ನನ್ನ ಗಂಡ ಹೊಲದಲ್ಲಿ ದುಡ್ದು ಸುಸ್ತಾಗಕತ್ತಾರ. ಅದಕ್ಕೆ ಹೊಟ್ಟೆ ಹಸ್ಕೊಂಡಿರೋ ನನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾ ಇದ್ದೀನಿ. ನಂದು ಹೊಟ್ಟೆ ಹಸ್ತಿತ್ತಲ್ಲ, ಬಡವ್ರ ಮನೆ ಊಟ ಅಂದ್ರೆ ಭಾಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟೆ. ಅದಕ್ಕೆ ಈ ಬುತ್ತಿ ನನಗೆ ಸಿಗ ಅಂತ ಕೇಳಿದೆ. ಅಯ್ಯೋ ಅದಕ್ಕೇನಂತ, ನೀವು ನನ್ನ ಜೋಡಿ ಬರ್ರಿ. ನನ್ನ ಗಂಡ ನೀವು ಒಟ್ಟಿಗೆ ಕುತ್ಕೊಂಡು ಎದುರು ಬದ್ರ ಊಟ ಮಾಡಿವ್ರಂತ. ಒಂದು ಬುತ್ತಿ ಗಂಟೆ ಬಿಚ್ಚಿ ಅದು ಇಬ್ರು ಕುಡಿಸಿ ಎದ್ರ ಬದ್ರ ಕುಂತು ಅನ್ನೋ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ. ಒಂದು ಬುತ್ತಿ ಒಬ್ಬ ತಿನ್ನವನ. ಗೌಡ್ರೆ, ನನ್ನ ಗಂಡ ತಿಂದು ಮಿಕ್ಕಿರುವಂತ ರೊಟ್ಟಿನ ನಮ್ಮ ಹೊಲದಲ್ಲಿರೋ ನಾಯಿಗಳಿಗೆ ಹಾಕ್ತೀನಿ. ಹೇಗಿದ್ರು ನೀವು ರಸ್ತೆಯಲ್ಲಿ ಸಿಕ್ಕಿದ್ದೀರಾ, ಪಾಪ ಹೊಟ್ಟೆ ಎಷ್ಟು ಅಂತ ಬೇರೆ ಹೇಳ್ತಾ ಇದ್ದೀರಾ. ಈ ರೊಟ್ಟಿನ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಈ ಬುತ್ತಿಯನ್ನು ತಿನ್ನೋ ಅದೃಷ್ಟ ನಿಮಗಿಲ್ವಲ್ಲ. ಅಂದ್ರೆ ನಾನು ನಾಯನ ಹಂಗಂತ ಹೇಳಿದ್ನೇನು? ಅಷ್ಟೊಂದು ಪೆಕ್ಕರ್ ಸುಳಿ ಮಗ ಇಲ್ಲಿ ತಿಳಿತೈತಿ ನಾನು. ಏ ಸಾವಿತ್ರಿ, ಬುತ್ತಿ ಅಂದ್ರೆ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ, ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಏ ಗೌಡ, ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ನಾಲ್ಗೆಗೆ ಎಲುಬಿಲ್ಲ ಅಂತ ಈ ರೀತಿ ಮಾತನಾಡಿದ್ರೆ ನಿನ್ನ ನಾಲ್ಗೆನ ಅಡ್ಡಡ್ಡ ಉದ್ದ ಸೀಳಿ ಬಿಡ್ತೀನಿ. ರಸ್ತೆಯಲ್ಲಿ ನಿಲ್ಲಿಸಿ ಈ ರೀತಿಯೆಲ್ಲ ಮಾತನಾಡ್ತಾ ಇದೆ ಅಂತ ನನ್ನ ಗಂಡ ಮೈದು ನನಗೆ ಗೊತ್ತಾದ್ರೆ ನಿನ್ನನ್ನು ಕೆಡವಿ ಮೊಣಕಲ್ಲ ನಿನ್ನ ಬಾಯಿಗೆ ತುರುಕ್ತಾರೋ ಜೋಕೆ. ಕಂಡಿದ್ದೀನಿ, ಸುಮ್ನಿರೆ. ಮಾತೆತ್ತಿದ್ರೆ ಸಾಕು, ಗಂಡ ಮೈದ್ನ ಊರಾಗೆ ನಿನ್ನ ಗಂಡ ನಿನ್ನ ಮೈದ್ನ ಅಟ್ಟ ದೊಡ್ಡ ಗಂಡಸ್ರನ. 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಸ್ಯಾರ. ಅಂದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ. ಏ ಸಾವಿತ್ರಿ, ಆ ಬಡ ಬಿಕಾರ್ ಜೊತೆ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸಿ ನೋಡು, ಮಹಡಿ ಮನೆ ತಂದಿನ ಪಾದಕ್ಕಿಡ್ತೀನಿ. ಹೋ ಗೌಡ್ರೆ, 5 ನಿಮಿಷ ಸಹಕರಿಸಿದ್ರೆ ಮಹಡಿ ಮನೆ ತಂದು ನನ್ನ ಪಾದದ ಕೆಳಗಡೆ ಇಡ್ತೀರಾ? ಅಯ್ಯೋ ಗೌಡ್ರೆ, ಈ ವಿಚಾರನ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ? ಸುಮ್ಮನೆ ನನ್ನ ಗಂಟ್ಲು ಹರ್ಕೊಂಡೆ. ಅಂದಾಗೆ ಏನೇನ್ ಕೊಡ್ತೀರಾ? ಒಂದು 10-15 ಎಕರೆ ಹೊಲ ಹಚ್ತಾನ. ಆಮೇಲೆ ಏನ್ ಕೊಡ್ತೀರಾ? ಬುಡಕ ಕೈ ಹಾಕುವಂಗ ಕಾಣಿಸ್ತ. ಹೌದು, ಮತ್ತ ನಾವು ಮೊದ್ಲ ಕೈ ಇಡಂಗಿಲ್ಲ. ಇಟ್ರ ಅಂದ್ರೆ ಒಂದು ನೀವು ಜಳ ಆಗ್ಬೇಕು, ಇಲ್ಲ ನಾವು ಜಳ ಆಗ್ಬೇಕು. ಏ ಸಾವಿತ್ರಿ, ನೀನೇ ನನ್ನ ಕೆಕ್ಕಿ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಹೇಳು, ಎಲ್ಲಾನು ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಕೈ ಬಿಟ್ಟು ಮಾತಾಡೋ ಗೌಡ. ಏನಂದ್ರೆ ಹಣ, ಆಸ್ತಿ, ಐಶ್ವರ್ಯ, ಮಹಡಿ ಮನೆ ಅಂತ ಹೇಳಿದೆಲ್ಲ, ಇದೆಲ್ಲ ನನ್ನ ಗಂಡನ ಎಕ್ಕಡದ ಸಮಾನ ಕಣೋ, ಎಕ್ಕಡದ ಸಮಾನ. ಅಲ್ಲೋ, ನನ್ನ ಗಂಡನ ಗಂಡಸ್ತನದ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನನ್ನಂತ 10 ಜನ ಹೆಂಗಸರಿಗೆ ಸುಖ ನೀಡುವಂತ ಗಂಡಸ್ತನ ಹೊಂದಿದ್ದಾನೆ ನನ್ನ ಗಂಡ. ಹಾಗೂ ನಿನಗೆ ಅನುಮಾನ ಇತ್ತು ಅಂದ್ರೆ ನಿನ್ನ ಮನೆಯಲ್ಲಿದ್ದಾಳಲ್ಲ ನಿನ್ನ ತಂಗಿ ಶಿಲ್ಪ, ಅವಳನ್ನ ಕರ್ಕೊಂಡು ಬಂದು ಒಂದೇ ಒಂದು ರಾತ್ರಿ ನನ್ನ ಗಂಡನ ಪಕ್ಕ ಮಲಗಿಸು. ಆಗ ನನ್ನ ಗಂಡನ ಗಂಡಸ್ತನ ಏನು ಅಂತ ನಿನ್ನ ತಂಗಿ ಬೆಳಗ್ಗೆ ಎದ್ದು ಮಾತಾಡ್ಬಾರ್ದ್ರಿ ಹಂಗೆಲ್ಲ. ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ, ನಂಗೆ ಮಾತಾಡ್ಬಾರ್ದ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಸಾಬರೀನ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ, ನನಗೈತಿ ನಿನ, ಇಬ್ಬರಿಗೆ ಬಿಡಿ. ಕಬಡ್ಡಿ ಆಡಕ್ ಬರ್ತೈತೇನ? ಹೋಗು ಕಬಡ್ಡಿ.
ಕಬಡ್ಡಿ ಅಂತ ಹೇಳ್ತಾ ಇದ್ಯಾ? ಕಬಡ್ಡಿನೂ ಆಡಕ್ ಬರುತ್ತೆ, ಖೋಖೋನು ಆಡಕ್ ಬರುತ್ತೆ. ಪ್ರಸಂಗ ಬಂದ್ರೆ ಚಿನ್ನಿ ದಾಂಡ್ ಕೂಡ ಆಡೋದಕ್ ಬರುತ್ತೆ. ದಾಂಡನ್ನ ಎತ್ತಿ ಚಿನ್ನಿಗೆ ಹೊಡೆದ್ರೆ ಅದು ಸಿಗದೇ ಇರೋ ಜಾಗದಲ್ಲಿ ನೀ ಸಿಗ್ಬೇಕು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನಿನಗೆ ತಿಂಡಿ ಹೆಚ್ಚಾಗಿದೆ ಅಂತ ಕಾಣಿಸುತ್ತೆ. ನಿನ್ನ ಒಂದ್ ಗೌಡ ಬಾರೋ ಲೈ. ಸಾವಿತ್ರಿ, ಬಹಳ ಹುರುಪೆದ್ರ ನಾ ಎತ್ತಬಹುದು, ಆದ್ರೆ ನೀ ಎತ್ತಿದ್ರ ಅಷ್ಟು ಚಂದ ಕಾಣಂಗಿಲ್ಲ. ಜಡೆಗೆ ಮಲ್ಲಿಗೆ ಮುಡಿದು ಮುಸುರೆ ತಿಕ್ಕೋ ಹೆಣ್ಣು ನೀನು. ಗಾಯಿಷ್ಟು ಸತ್ತಿರ್ಬೇಕಾದ್ರ